ಬಂದಿಲ್ಲ, ಐ ವೆರಿ ಹ್ಯಾಪಿ. ಬರ್ದೇನೆ, ನನ್ಗೇನ್ ಜಂಬ ಇಲ್ಲ. ಆಗಲ್ಲ, ಟೈಮ್ ಇರ್ಬೇಕಲ್ಲ. ಮನೆ ಕೆಲಸ, ಆಫೀಸ್ ಕೆಲಸ, ಥೀಸಿಸ್ ಬೇರೆ ಬರೀಬೇಕು. ಒಬ್ಬಳೆ ಎಷ್ಟು ಕೆಲಸ ಅಂತ ಮಾಡ್ತೇನೆ. ನೀವೇನ್ ತಲೆನೋ ಅಥವಾ ಕಂಪ್ಯೂಟರ್? ಹೋಗ್ಲಿಕ್ಕೆ ಜಾಸ್ತಿ ಆಯ್ತು. ಸೀತಾ, ಅಲ್ಲಿ ಡ್ರಗ್ಸ್ ಇದ್ದಾರೆ, ಮಾತಾಡ್ಸ್ಕೊಂಡ್ರಣ? ಇಫ್ ಯು ಡೋಂಟ್ ಮೈಂಡ್ ಶಿಲ್ಲ ಟೇಕ್ ಅಲ್ಲ. Sure, carry on. ಹಲೋ ಸರ್. ಹಲೋ ವಾಣಿ, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಏನ್ ಸಮಾಚಾರ? ನಾನೇ ನಿಮ್ ಮನೆಗೆ ಬರೋಣ ಅಂತ ಇದ್ದೆ. ಯಾಕೆ, ಯಾವ್ದಾದ್ರು ಬುಕ್ಸ್ ಬೇಕಾಗಿತ್ತೆ? ಹಾಗೇನಿಲ್ಲ, ನನ್ ಥೀಸಿಸ್ ಸಬ್ಮಿಟ್ ಮಾಡೋ ಮುಂಚೆ ಐ ವಾಂಟೆಡ್ ಟು ಶೋ ಯು ಒನ್ಸ್. ನೋ ನೋ ನೋ, ಹಾಗೆಲ್ಲ ತೋರಿಸ್ಬಾರ್ದು. ಕಳ್ಸಾಯ್ತು ಅಲ್ವೋ? ಆಯ್ತು ಸರ್. ವಾಣಿ ಅಂದ್ರೆ ಮೊದಲು ಹಾಗಿಲ್ಲ, ತುಂಬಾ ಬ್ಯುಸಿ ಆಗಿರ್ತಾಳಲ್ಲ. ಏನ್ ಮಾಡ್ತಾಳೆ ಪಾಪ, ಆಫೀಸ್ ಕೆಲಸ, ಮನೆ ಕೆಲಸ ಎಲ್ಲ ಅವ್ರೊಬ್ಬಳ ತಲೆ ಮೇಲೆ ಬಿದ್ದಿದೆಯಲ್ಲ. ಆಫೀಸ್ ಕೆಲಸ ಅವ್ರ ಯಜಮಾನ್ರು ನೋಡ್ಕೋಬಹುದಲ್ಲ. ಅಯ್ಯೋ, ಅಲ್ಲೊಂದು ತೊಡಕಿದೆ ಕಣೆ. ಈಸ್ ನೈದರ್ ಎಜುಕೇಟೆಡ್ ನಾರ್ ಇಂಟೆಲಿಜೆಂಟ್. ಅದಕ್ಕೆ ಹೇಳೋದು, ಮ್ಯಾಚ್ ಸರಿಯಾಗಿ ನೋಡಿ ಮದ್ವೆ ಮಾಡ್ಕೋಬೇಕು ಅಂತ. ನೀ ಹೇಳೋದ್ ಕರೆಕ್ಟ್ ಕಣೆ. ವಾಣಿ ಕ್ಯಾಲಿಬರ್ಗೆ ಅವಳ ಹಸ್ಬೆಂಡ್ ಮ್ಯಾಚೇ ಅಲ್ಲ. ಅವ್ರ ಮನೆಗೆ ಹೋದ್ರಲ್ಲ? ಯಾವಾಗ? ಆಗ್ಲೇ ಹೋದ್ರು. ತಾರುಣ್ಯದ ಬಿಸಿನಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ. ಆಸೆ 6 ದಿವಸ, ಮೋಹ 3 ದಿವಸ ಅಂತ. ಜೀವನದಲ್ಲಿ ಬರೀ ಪ್ರೀತಿ ಒಂದಿದ್ರು ಸಾಲದಪ್ಪ. ಬಾಳಿನುದ್ದಕ್ಕೂ ಸಂತೋಷವಾಗಿರ್ಬೇಕಾದ್ರೆ ಗಂಡ ಹೆಂಡ್ರಲ್ಲಿ ಎಲ್ಲಾ ವಿಧದಲ್ಲೂ ಸಮಾನತೆ ಇರಬೇಕು. ಅಲ್ರಿ, ನನ್ನೊಬ್ಬಳನ್ನ ಬಿಟ್ಟು ಬಂದಿದ್ರಲ್ಲ, ನೀವ್ ಮಾಡಿ ಸರಿನಾ? ನೀವ್ ಹೋದ್ಮೇಲೆ ಎಷ್ಟು ಜನ ಕೇಳಿದ್ರು ಗೊತ್ತಾ, ನಿಮ್ ಯಜಮಾನ್ರಲ್ಲಿ ಅಂತ. ಎಲ್ಲ ಪ್ರೊಫೆಸರ್ಸು, ಲೆಕ್ಚರರ್ಸು, ಕ್ವಾಲಿಫೈಡ್ ಪೀಪಲ್ ಇದ್ರು. ಅಂತ ಕಂಪನಿ ಸಿಗೋಲ್ಲ ರೀ. ಅಟ್ಲೀಸ್ಟ್ ಫಾರ್ ಮೈ ಸೇಕ್ ಏನೋ ಸ್ವಲ್ಪ ಹೊತ್ತಲ್ಲಿದ್ದಿದ್ರೆ ನಿಮ್ಗೇನಾಗೋದು? ದೊಡ್ಡ ಬೋರ್ ಹೊಡೆದು ಹೋಗೋದು. ಅಂತ ದೊಡ್ಡ ಕಂಪನಿಯಲ್ಲಿ ಇರೋಕೆ ನನಗೆ ಅರ್ಹತೆ ಇಲ್ಲ. ಇನ್ಮೇಲೆ ನನ್ನ ಅಂತ ಪಾರ್ಟಿಗಳಿಗೆ ಕರಿಬೇಡ. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ಎಲ್ರು ಒಪ್ರೊಪ್ಪದ್ ಬಂದ್ಬಿಟ್ಟಿದ್ದೀರಲ್ಲ? ಎಲೆಕ್ಷನ್ ವಿಷಯವಾಗಿ ಮಾತಾಡಕ್ ಬಂದಿದ್ವಿ ಸರ್. ನನಗೆ ರಾಜಕೀಯದಲ್ಲಿ ಅಷ್ಟು ಆಸಕ್ತಿ ಇಲ್ಲ. ನಿಮ್ಮಂತವ್ರೆ ಹೀಗೆ ಹೇಳ್ಬಿಟ್ರೆ ಹೇಗೆ? ನಿಮ್ ತಂದೆಯವರು ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ರು. ನಿಮ್ ಫ್ಯಾಮಿಲಿ ಅಂದ್ರೆ ಎಲ್ರಿಗೂ ಎಷ್ಟು ಮರ್ಯಾದೆ ಇದೆ. ತಾವು ದಯವಿಟ್ಟು ನಿರಾಕರಿಸಬಾರ್ದು. ಆಗ್ಲಿ, ನೀವಿಷ್ಟು ಹೇಳ್ತಿರೋವಾಗ ನಿಂತ್ಕೋತೀನಿ. ಇದು ಪದವೀಧರರ ಕ್ಷೇತ್ರದಿಂದ ನಡೆಯೋ ಚುನಾವಣೆ. ವಿ ಮೀನ್ ಫ್ರಮ್ ದಿ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ. ಅಂದ್ರೆ ನೀವು ಬೇಕಾದ್ರೆ ಜನರಲ್ ಎಲೆಕ್ಷನ್ ನಿಂತ್ಕೋಬಹುದು. ಇದಕ್ಕೆ ಬರೀ ಪದವೀಧರ ಮಾತ್ರ ನಿಂತ್ಕೋಬೇಕು. ನಿಮ್ ಮಿಸಸ್ ಗ್ರಾಜುಯೇಟ್, ಅವ್ರಿಗೆ ಅರ್ಹತೆ ಇದೆ. ಆದ್ರಿಂದ ದಯವಿಟ್ಟು ತಮ್ಮ ಮಿಸಸ್ ಹೇಳಿ ಒಪ್ಪಿಸ್ಬೇಕು. ಸರಿ, ಕೂತ್ಕೊಳ್ಳಿ. ಬಹಳ ಚೆನ್ನಾಗಿರುತ್ತೆ ಕಣೆ, ನಾವು ಖಂಡಿತ ಹೋಗ್ಲೇಬೇಕು. ಆ ಪ್ರೊಫೆಸರು ಶೆಲ್ಲಿ ವರ್ಕ್ಸ್, ಶೇಕ್ಸ್ಪಿಯರ್ ವರ್ಕ್ಸ್ ಮೇಲೆ ಲೆಕ್ಚರ್ ಕೊಡ್ತಾ ಇದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೊತ್ತಾ? ವಾಣಿ, ನೀನ್ ನೋಡಕ್ಕೆ ಯಾರು ಬಂದಿದ್ದಾರೆ ನೋಡು. ಪ್ಲೀಸ್ ಹೋಲ್ಡ್ ದ ಲೈನ್. ಯಾರ್ ಡಾರ್ಲಿಂಗ್ ಬಂದಿರೋದು? ಯಾರೋ ಪದವೀಧರಂತೆ, ಎಲೆಕ್ಷನ್ ಅಂತೆ. ನೀನೇ ಹೋಗಿ ನೋಡು. ಫೋನ್ ನಲ್ಲಿ ನನ್ನ ಫ್ರೆಂಡ್ ಕಾಯ್ತಾ ಇದ್ದಾಳೆ. ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ. ವಾಣಿ, ನಿನ್ ಹಸ್ಬೆಂಡ್ ನ ಮಾತ್ರ ಕರ್ಕೊಂಡ್ ಬರ್ಬೇಡಮ್ಮ. ಅಪ್ಪ, ಅದೊಂದು ಮಹಾ ಬೋರು. ನೀವೆಲ್ಲ ಕಂಪೇರ್ ಮಾಡ್ತೀರಾ ಅಂತ ನಾನು ಎಲೆಕ್ಷನ್ ನಿಂತ್ಕೊಳಕ್ ಸಾಧ್ಯ ಇಲ್ಲ. ಅದನ್ನ ನಿಮ್ಗೆ ಏನ್ ತೊಂದರೆ ಆಗುತ್ತೆ? ನೋಡಿ, ನನಗ್ ಮನೇಲಿ ಬೇಕಾದಷ್ಟು ಕೆಲ್ಸಗಳಿದೆ. ಸಂಸಾರದ ಜೊತೆಗೆ ಎಲ್ಲ ವ್ಯವಹಾರಗಳನ್ನು ನಾನೇ ನೋಡ್ಕೋಬೇಕಾಗಿದೆ. ಯಾಕೆ ಇಷ್ಟ ಇಲ್ಲ ಅಂತಿದ್ಯಾ? ನೀನ್ ಓದಿದ್ದು ಸಾರ್ಥಕ ಆಗೋದು ಬೇಡವಾ? ನೀನ್ ಬುದ್ಧಿವಂತರು ಅಂತ 4 ಜನ ಗೊತ್ತಾಗೋದು ಬೇಡವಾ?
ನೀನ್ ಎಲೆಕ್ಷನ್ ನಿಂತ್ಕೊಳ್ಳೇಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಚೆನ್ನಾಗಿ ಪಬ್ಲಿಸಿಟಿ ಮಾಡಿ. ಎಷ್ಟು ಖರ್ಚಾದ್ರೂ ಸರಿ ನಾನ್ ನೋಡ್ಕೋತೀನಿ. ಸರಿ ಸರ್, ನಾಳೆನೆ ನಾಮಿನೇಷನ್ ಫೈಲ್ ಮಾಡ್ಬಿಡೋಣ. ಬರ್ತೀವಿ ಸರ್. ಬರ್ತೀವಮ್ಮ. ನಮಸ್ಕಾರ. ನಮಸ್ಕಾರ. ಹೋಗ್ಬಿಟ್ಟು ಬನ್ನಿ. ನನಗೆ ಯಾಕೆ ರಾಜಕೀಯ ಇಲ್ಲ? ನಮ್ ವ್ಯವಹಾರಗಳೇ ಬೇಕಾದಷ್ಟಿರುವಾಗ ಹಾಗಲ್ಲ ವಾಣಿ, ನೀನ್ ಎಲೆಕ್ಷನ್ ನಿಂತ್ಕೊಳ್ಳೇಬೇಕು, ಗೆಲ್ಲೇಬೇಕು. ಆಗ ಎಷ್ಟೊಂದು ಪಬ್ಲಿಸಿಟಿ ಸಿಗುತ್ತೆ ಗೊತ್ತಾ ನನಗೆ? ನಿನಗೆ? ಹಾ, ವಾಣಿ MA ಡಿಲಿಟ್ MLC ಅವ್ರ ಗಂಡ ಈ ವಿಜಯ್ ಅಂತ ಪಬ್ಲಿಸಿಟಿ ಸಿಗಲ್ವಾ? ಏನ್ ಡಾರ್ಲಿಂಗ್, ನಾನು ಓದ್ದವಳು ಅಂತ ಕೀಟ್ಲೆ ಮಾಡ್ತಾ ಇದ್ದೀರಾ? ನಾನು ಕೀಟ್ಲೆ ಮಾಡ್ತಾ ಇಲ್ವೇ? ನಿನಗೆ ಆ ಯೋಚನೆ ಬಂದಿದೆ ಅಷ್ಟೇ. ಒಬ್ಬ ವಿದ್ಯಾವಂತನ ಕಟ್ಕೊಂಡ್ಬಿಟ್ನಲ್ಲ ಅಂತ. ನನಗೇನು ಹಾಗಾಗಿಲ್ಲ. ಆ ಯೋಚನೆಗಳೆಲ್ಲ ನಿಮಗೆ. ಒಬ್ಬ ಅನಾಥಳನ್ನು ಕಟ್ಕೊಂಡ್ಬಿಟ್ಟಲ್ಲ ಅಂತ. ವಾಣಿ, ಬರ್ತಾ ಬರ್ತಾ ನೀನು ಬಹಳ ಚೇಂಜ್ ಆಗ್ತಾ ಇದೀಯಾ. ಟೈಮ್ ಆಯ್ತು, ಕ್ಲಬ್ ಬರ್ತೀಯೋ ಇಲ್ವೋ? ನಾನ್ ಬರಲ್ಲ ಬರಲ್ಲ ಬರಲ್ಲ. ನಿಮ್ ಕ್ಲಬ್ಗೆ, ನಿಮ್ ಪಾರ್ಟಿಗೆ ಎಲ್ಲ ನನ್ ಕರಿಬಿಡಿ ಪ್ಲೀಸ್. ಅಚ್ಚರಿ, ಯಾವ್ದಾದ್ರು ಲೆಕ್ಚರ್ ಇದ್ರೆ ಗಂಟೆ ಗಟ್ಲೆ ಕೂತ್ಕೋಬೇಕಾದ್ರೆ ನನ್ ಬಲವಂತ ಮಾಡಿ ಕರ್ಕೊಂಡು ಹೋಗ್ತೀಯಾ? ಇನ್ಮೇಲೆ ನಾನು ನಿಮ್ಮನ್ನೆಲ್ಲಿಗೂ ಕರೆಯಲ್ಲ. ನೀನ್ ಯಾಕೆ ಕರಿತೀಯೇ? ನಾನ್ ಬಂದ್ರೆ ನಿನಗೂ ನಿನ್ ಫ್ರೆಂಡ್ಸ್ಗೂ ದೊಡ್ಡ ಬೋರ್ ತಾನೆ. ಸರಿ ಸರಿ, ನಿನ್ ಇಷ್ಟ ಬಂದಾಗ ನೀನ್ ಮಾಡ್ಕೊ, ನನ್ನ ಇಷ್ಟ ಬಂದಾಗ ನಾನ್ ಮಾಡ್ತೀನಿ. ಅಂದು ಎಣ್ಣೆ ಇದೆ ನೋಡಿ, ಇದನ್ನ ತಲೆಗೆ ಮೈಗೆ ಅರ್ಧ ಗಂಟೆ ಮಾಲಿಶ್ ಮಾಡಿದ್ರೆ ದೇಹಕ್ಕೆ ಪುಷ್ಟಿ ಕೊಡ್ತೈತೆ. ಮುದುಕಾನು 18 ವರ್ಷ ಹುಡುಗ ಆಗ್ತಾನೆ. ಮಕ್ಕಳಾಗದೆ ಇದ್ದವ್ರಿಗೆ ಮಕ್ಕಳಾಗ್ತೈತೆ ನೋಡಿ. ಇಂಥ ಅವಕಾಶ ಕಳ್ಕೋಬೇಡಿ. ಯಾವ ನೀ ಹೇಳೋ ಮಾತು ನಿಜಾನಾ? ಈ ತೈಲ ಶಕ್ತಿ ಕೊಡ್ತದ? ಮಕ್ಳಾಗ್ದವ್ರಿಗೆಲ್ಲ ಮಕ್ಳಾಯ್ತದ? ನಿಮ್ಗಲ್ಲಮ್ಮ, ಇದು ಗಂಡಸ್ರಿಗೆ. ಅಯ್ಯ, ನಾ ಕೇಳೋದು ಗೋನ್ಸರ್ಗಯ್ಯ. ಎಲ್ಲ ನಂಗೊಂದ್ ಬಾಟ್ಲು ತೊತ್ತ. ಇನ್ನು ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂದ್ರೆ ನಿಮ್ ಯಜಮಾನ್ರ ಮೈಗೆ ಚೆನ್ನಾಗಿ ತಿಕ್ಕು, ಸಾಂಬ್ರಾಣಿ ಹೊಗೆ ಹಾಕು, ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಸು. ಆಮೇಲೆ ನೋಡು ಅವ್ರ ಶಕ್ತಿನ. ಇದ್ರ ಜೊತೆಗೆ ಸೂರ್ಯಕಾಯಿ ಪೂಜೆ ಮಾಡಿ 1 2 ಮಾಡಿ ಪಲ್ಯ ಮಾಡಿ ನಿಮ್ ಯಜಮಾನ ತಿನ್ಸು. ಅವತ್ ರಾತ್ರಿ ನೋಡು ಅವ್ರ ತಾಕತ್ತನ್ನ. ಏನಿದು ಸೋರೆಕಾಯಿ? ಇದನ್ನ ಮಕ್ ನೀವಿಸಿ ಹೊಡಿಬೇಕಂತ. ಅಲ್ಲ ಕಣ್ರಿ, ಮ್ಯಾಲಕ್ಕೆ ಸುಮ್ಮ ಕೂತ್ಕೊಳ್ಳಿ. ನಾ ಮಾಡ್ದಂಗೆ ನೀವು ಮಾಡ್ಕೋ. ಹೊಂಟೋಯ್ತು. ಇದೆಲ್ಲ ಯಾವ ನಿಮ್ಗೆ ಹೇಳ್ಕೊಟ್ಟವನು? ಅದೇ ಕಣ್ರಿ, ಆ ನಾಟ್ಯ ಔಷಧ ಕೊಡ್ತಾನ ಪಂಡಿತ, ಅವ್ನು ಹೇಳ್ಕೊಟ್ಟ. ಅವನು ತೋರತ್ಯ ಯಾಕೆ? ಆ ಬೋಳಿ ಮಗನ್ ತಲೆ ಮೇಲೆ ಈಟದಪ್ಪ ಕುಂಬಳಕಾಯಿ ಕುಕ್ಕಿ ನಾನ್ ಜೋಡಿಸ್ಕೊಂಡು ಹೊಡೆದು ಜೈಲಿಗೆ ಹೋಯ್ತೀರ. ಬೇಡ ಕಣ್ರಿ, ನೀವನ್ನ ಜೈಲ್ಗೆ ಹೊಂಟ ಬಿಟ್ರೆ ನಿಮ್ಮನ್ ಬಿಟ್ಟು ಹೆಂಗಿರೋದು ನಾನು? ಹಂಗೆಲ್ಲ ಮಾಡ್ಬೇಡಿ. ಸುಮ್ಮ ಕೂತ. ಹೊಡ್ಕತ್ತಿಲ್ಲ ಕೊಯ್ಯ ಕಿಸಿದ ಬಲ್ರು. ಸುಮ್ಮ ಕೂತ. ಅಯ್ಯೋ, ಏನೇ ಇದು? ಮಾರಿ ಗುಡಿ ಮುಂದೆ ಕುರಿ ನಿಲ್ಲಿಸ್ದಂಗೆ ನನ್ನ ಒಲೆ ಮುಂದೆ ಕೂಡಿಸಿ ಮಂಡಿ ಎಣ್ಣೆ ಎಲ್ಲಾ ತಂದು ನನ್ನ ಮಂಡೆ ಮೇಲೆ ತುಂಟಿದೆಯಲ್ಲೇ. ಆತು ಹೊಡ್ಕಬೇಡ. ಒಂದ್ ಕೆಲಸ ಮಾಡು, ಆ ಬಟ್ಟೆ ಎಲ್ಲ ಬಿಸಾಕ್ಬಿಟ್ಟು ಬಸ್ಲ ಕೂತ್ಕೋ. ನಾನ್ ಬರ್ತೀನಿ. ಇದನ್ನ ಮಾಲೆ ಮ್ಯಾಗ ಬೇಯಕಾಗ್ ಬರ್ತೀನಿ. ಬಂದು ನಿನಗೆ ಶಿಗಾನ ಮಾಡಿಸ್ತೀನಿ. ಅಯ್ಯೋ, ಬಟ್ಟೆ ಬೇರೆ ಬಿಚ್ಚಬೇಕಂತೆ. ನನ್ ಮೈ ಮೇಲೆ ಚಟ್ನಿ ಒಂದ್ಬಿಟ್ರೆ ಇನ್ನೇನ್ ಉಳ್ದವಳೆ. ಅಯ್ಯೋ, ಬಂದು ಇದನ್ನು ಕಿತ್ತಾಕ್ಬಿಟ್ಟಾಳಪ್ಪ. ಬಿಚ್ಕೊಂಡ್ ಕುಂತ್ಕೊಂಡ್ಬಿಟ್ಟು ಏನ ಅದೇ ಪುರಾಣ. ನೀರು. ಸುಮ್ಮ ಕುತ್ಕೋ. ಸುಡ ಉಯ್ಬೇಕು ಅಂತ ಹೇಳವ್ನೆ. ಅಯ್ಯೋ, ಸದ್ಯ ಕೂಡ ಇಂತ ಸುಡೋ ನೀರು ಹಾಕಲ್ವಲ್ಲೇ. ಈಟ್ ವಯಸ್ಸಲ್ಲಿ ಈಟ್ ಸುಡೋ ಉಳಿಕಳಿದ್ಮೇಲೆ ನೀನೆಂತ ಗೋಣ್ಸು ತಗ. ನನ್ನ ಕಷ್ಟ ನಿನಗೇನ್ ಗೊತ್ತಾಗಬೇಕು? ಇವನೇ ನಾನು ನೀನ್ ಶಕ್ತಿ ಬರ್ನಿ ಅಂತ ಮಾಡ್ಬಾರ್ದೆಲ್ಲ ಮಾಡ್ದೆ. ನೀನು ಮಾಡ್ಬೇಕಾದನ್ನು ಮಾಡನೇ ಇಲ್ಲ. ಅಲ್ಲ, ನಿನ್ನ ಕೊಟ್ಕೊಂಡು 8 ವರ್ಷ ಆಯ್ತಲ್ಲ, ನಿನ್ ಯೋಗ್ತೆಗೆ ನಾನ್ ಹೊಟ್ಟೆಗೊಂದು ಹೂವ ಬೇಡ್ವಾ? ನೆನ್ನೆನೆ ಡಾಕ್ಟರ್ ಹೇಳಿದ್ರಲ್ಲಿ ಹೊಟ್ಟೆ ಹುಳ ಐತೆ, ಔಷಧಿ ತಗೋಬೇಕು ಅಂತ. ಅಯ್ಯೋ ಮೂದೇವಿ, ಆ ಹುಳ ಅಲ್ಲಲೇ. ಇನ್ಯಾವುಳ? ನಿನ್ನಂತದು ಕೆಂಪು ಹುಳ. ಅಯ್ಯೋ, ನೀನು ಹೊಟ್ಟೆ ನೋವು ಬರ್ಲಿಲ್ಲ ಅಂತ ನನಗೆ ಯಾಕೆ ಈ ವೈದ್ಯ ಮಾಡ್ತಾ ಇದೀಯಾ? ನಿನಗ್ ನೋವಾದ್ರೆ ನಂಗೂ ಸಂತೋಷ. ತಗ ಉಚ್ಕೋ ಚಂದ ಕುಚ್ಕೋ. ಗೀತಾಗಿ ಆಮೇಲೆ ನಮ್ ತಾಲೂಕ್ ಬಂದಾತು. ತಗ ಸೀರೆ ಬೇಕಾದ್ರೆ ಇನ್ನೊಂದು ನೀರ್ ಹಾಕೋ. ಸೀರೆ ಉಟ್ಕೊಳ್ಳದೆ? ಅಯ್ಯೋ ಮುದವಿ, ಸೀರೆ ಉಟ್ಕೊಳಕಲ್ಲ, ಮೈ ಒರ್ಸ್ಕೊಳಕ್ಕೆ. ಮೈ ಒರ್ಸ್ಕೊಂಡು ಒಳಗ್ ಬಾ, ಸಾಂಬ್ರಾಣಿ ಹಾಕ್ತೀನಿ. ಅಪ್ಪ, ಸೀರೆ ಬೇರೆ ಗಮ್ಮತ್ತಾಗಲ್ಲಪ್ಪ. ರಾತ್ರಿಗಿನ್ನೇನು ಗಾಚಾರ ಕಾದಾಯ್ತು. ಅಯ್ಯಪ್ಪ,
ಅಯ್ಯೋ ಬೇಡ ಕಣೆ, ಸಾಂಬ್ರಾಣಿ ಹೋಗಿ ಆಗಕ್ಕಿಲ್ಲ ಕಣೆ ನನಗೆ. ಅಯ್ಯ ಏನಾರ ಇದ್ರಲ್ವ ಆಗಕ್ಕೆ ಸುಮ್ಕಿರು. ಅಯ್ಯೋ ಯಾಕೆ ನನಗೆ ಹಿಂಗೆ ಯಮಧರ್ಮಿಣಿ ಹಿಂಗೆ ಕೊಡ್ತಾ ಇದೀಯಾ? ಊನಪ್ಪ, ನಿಂಗೂ ಹಿಂಸೆ ಆಡ್ತಿರ್ಲ ನಂಗೂ ಹಿಂಸೆ ಆಡ್ತಿರ್ಲ. ಮದುವೆ ಮುಂಚೆ ನಿನ್ನ ದಾಗಡಿರ್ತಾವ್ ಟೆಸ್ಟ್ ಮಾಡ್ಸಿ ತೋರಿಸ್ತೆ ಕಣೆ ಡಾಕ್ಟ್ರಿಗೆ. ಅವನೆಂಡ್ರು ನಿನ್ನಂಗೆ ಕಾಟ ಕೊಡ್ತಾವಳಂತೆ ಕಡೆ. ಸುಮ್ಕೆ ಮಾತಾಡ್ಬೇಡ, ಎದ್ ಬಂದ್ ಸ್ವಾರಕಾಯಿ ಪಲ್ಯ ತಿನ್ ಬಾ. ಅಯ್ಯೋ ಇವಳು ಬರೋ ವಾಂತಿ ನನಗ್ ಬರ್ತಾಳಲ್ಲಪ್ಪ. ಇದೇನ ಇನ್ನ ಹಿಂಗೆ ಸೀರೆ ಉಟ್ಕೊಂಡು ಕುಂತು ಬಿಟ್ಟಿದ್ಯಾ? ಇರ್ಲಿ ಬಿಡೆ, ನೀನ್ ಬೇಕಾದ್ರೆ ನನ್ ತಿಂಡಿ ಹಾಕೋ ಹೋಗಿ. ಸುಮ್ಕಿರ್ರಿ ನೀವು. ಗೊತ್ತು ಗೊತ್ತು ಏನು ಗೊತ್ತಾಗೋದಿಲ್ಲ. ನನ್ ಕಷ್ಟ ನನ್ಗೆ ನೀನು ತಮಾಷೆ. ಇದೇನೇ ಇದು? ಇದು ಸ್ವಾರಕಾಯಿ ಪಲ್ಯ. ಇದೇನು ಬದ್ನೆಕಾಯಿ ಪಲ್ಯ ಅಂದ? ಎಷ್ಟು ತಿನ್ಲೇನೆ? ಇಷ್ಟು ನೀನ್ ಒಬ್ಬನೇ ತಿಂದು ಮುಗಿಸ್ಬೇಕು. ಅಯ್ಯೋ ನಾನೇನ್ ಎಮ್ಮೆ ಅನ್ಕೊಂಡೇನೆ. ಪೂಜೆ ಮಾಡ್ಕೊಂಡು ಮಾಡ್ತೀನಿ ಅಲ್ಲೇ. ಇನ್ನು ಹೇಳ್ತೀನಿ. ಈಟು ತಿಂತ ಇದೆಯಾ? ಇವತ್ ರಾತ್ರಿಗೆ ಏನಾದ್ರೂ ಮಾಮೂಲಿ ಹೆಂಗೆ ಕಂಬಳಿ ಗೊಬ್ಬರ ಹಾಕೊಂಡು ಬಿದ್ಕೊಂಡು ಸರಿಯಾಗಿ ಮಾಡ್ಬಿಡ್ತೀನಿ. ಏನ್ ಮಾಡ್ತೀಯ? ನಿನಗೇನು ಮಾಡ್ಲಿ? ಈ ಔಷಧಿ ಹೇಳ್ಕೊಟ್ನಲ್ಲ ಬೊಡ್ಡೆ ಇದ, ಅವನಿಗೆ ಮಾಡ್ತೀನಿ ಪಾರ್ಕ್ಯ ಪೂಜೆ. ಪಾರ್ಕೆ ಏನು? ಆಮೇಲೆ ಮೊದಲು ಮೆಟ್ಟ ಹೊಡೆಯ. ನೆಟ್ಟ ಪಾರ್ಕ್ಯ ಇವತ್ ರಾತ್ರಿ ಕಿಸ್ತ್ರಲ್ಲ ಗೊತ್ತಾಗೋದು. ತಿನ್ನು, ಜಲ್ದಲ್ಲೇ ತಿನ್ನು ಅಂತ ಹೇಳು. ತಿಂತ ಇದ್ದಲೆ ಇನ್ನೇನ್ ತಟ್ಟೆ ತಿನ್ಲೇನೆ? ಹಂಗೆ ಚಮ್ನ ಹೋಗಿ ತಲ್ದಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ಕೋ. ನೀನ್ ತಿಂದ್ರ ಅಲ್ವಾ ನನಗೂ ಸಿಗೋದಲ್ಲ ಸಿಗೋದು. ಸಿಗ್ತದೆ ಖಾಲಿ ತಟ್ಟೆ, ಅದನ್ನೇ ನೆಕ್ಕೋ.